ಇರಾನ್ನ ಇಸ್ಫಹಾನ್ ಮೇಲೆ ಇನ್ನೂ ಕೂಡ ನಿಲ್ಲದ ದಾಳಿ ನಿಲ್ತಾನೇ ಇಲ್ಲ ಅಲ್ಲಿ ಅಂತ. ಇಸ್ಫಹಾನ್ ಮೇಲೆ ಭೀಕರ ದಾಳಿ ಮಾಡಿರೋದು ಅಮೆರಿಕ. ಬರೋಬ್ಬರಿ 2,000 ಪೌಂಡ್, ಹತ್ತಿರ 907 kgಯಷ್ಟು ತೂಕದ ಬಾಂಬನ್ನು ದಾಳಿ ಮಾಡಿರೋದಲ್ಲಿ ಇದೀಗ ಅಮೆರಿಕ ಬಳಿಕ ಇಸ್ಫಹಾನ್ನ ಮೇಲೆ ಇಸ್ರೇಲ್ ಕೂಡ ದಾಳಿ ಮಾಡ್ತದೆ. ನಿಮಗೆ ಗೊತ್ತಿರಲಿ, ಇಸ್ಫಹಾನ್ ಮೇಲೆ ಅಮೆರಿಕ ಯಾಕೆ ದಾಳಿ ಮಾಡ್ತಾ ಇದೆ. ಹಿಂದೆ ಒಂದು ನ್ಯೂಸ್ ಓದಿದ್ನಲ್ಲ ನಾನು, ಇದೇ ವಿಶ್ವಸಂಸ್ಥೆಯೇ ಇರಾನ್ನ ಮೇಲಿನ ಅಣು ಬಾಂಬ್ ದಾಳಿಗೆ ಕೆಲವು ರಾಜಕೀಯ ಗುಂಪುಗಳೊಂದಿಗೆ ಕೈ ಜೋಡಿಸ್ಬಿಟ್ಟಿವೆ. ಅದಕ್ಕೊಂದು ಪ್ರಿಪ್ರೇಷನನ್ನು, ನಾಳೆ ಈ ಥರ ಆದರೆ ಪರಮಾಣು ದಾಳಿ ಆಯ್ತಪ್ಪ, ಇರಾನ್ನ ಮೇಲೆ ಆಯಿತು, ಅದಾದ ಮೇಲೆ ಗಂಭೀರ ಆರೋಗ್ಯ ಸಮಸ್ಯೆಗಳು, ಸಾವು ನೋವು ಎಲ್ಲವೂ ಬರ್ತಾವಲ್ವಾ. ಅದಕ್ಕಿಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಕಡೆ ರೆಡಿ ಆಗ್ತಾ ಇದೆ, UN ಒಂದು ಕಡೆ, WHO ಒಂದು ಕಡೆ ರೆಡಿ ಆಗ್ತಾ. ಅರ್ಥ ಏನು ಅಂಥೇಳಿ ಆ ವ್ಯಕ್ತಿ ರಾಜೀನಾಮೆ ಕೊಟ್ಟಿರೋದು. ಇದಾಯ್ತಲ್ಲ, ಇದಕ್ಕೆ ಮುಂಚೆ ಇರಾನ್ ಏನು ಮಾಡಬೇಕು? ಆಯ್ತಪ್ಪ, ಇವತ್ತು ನಾಳೆನೋ 10 ದಿನ ಬಿಟ್ಟು ದಾಳಿ ಮಾಡಬಹುದು ಅಂತ ಇಟ್ಕೊಳ್ಳೋಣ. ಅದಕ್ಕೆ ಮುಂಚೆ ಇರಾನ್ನ ಈ ಅಣು ಸಂಗ್ರಹ ಇದೆಯಲ್ಲ, ಅವ್ರ ಬಳಿ ಯುರೇನಿಯಂ ಸಂಗ್ರಹ ಇದೆಯಲ್ಲ, ಇದನ್ನು ನಾವು ಡ್ಯಾಮೇಜ್ ಮಾಡಬೇಕು. ಯಾಕೆ? ಅಪ್ಪಿ ತಪ್ಪಿ ಈ ಪರಮಾಣು ಬಾಂಬ್ ದಾಳಿ ಆದ ಮೇಲೆ ಪರಮಾಣು ದಾಳಿ ಮಾಡಿಬಿಟ್ರು. ಫಸ್ಟ್ ಇವ್ರ ಕಡೆಯಿಂದನೇ ಆಗಿಬಿಡ್ತು, ಇಸ್ರೇಲ್ ಮಾಡುತ್ತೋ ಅಮೆರಿಕ ಮಾಡುತ್ತೋ ಮಾಡಿಬಿಡ್ತಾರೆ ಅಂತ ಅಂದ್ಕೊಳ್ಳೋಣ. ಅಪ್ಪಿ ತಪ್ಪಿ ಅವರ ಬಳಿಯಲ್ಲಿರ್ತಕ್ಕಂಥ ಪರಮಾಣು ಅಸ್ತ್ರ ಸೇಫ್ ಆಗಿದ್ದು ಬಿಟ್ಟರೆ ಅದನ್ನೇ ತಂದು ಇದೇ ಇರಾನ್ ಇಸ್ರೇಲ್ ಮೇಲೆ ಹಾಕುತ್ತೆ. ಕೇರಳ ಅಷ್ಟಿದೆ ಇಸ್ರೇಲ್, ನಮ್ಮ ಕೇರಳ ಇದೆಯಲ್ಲ ಅಷ್ಟಿರೋದು ಇಸ್ರೇಲ್. ಇರಾನ್ ಬಹಳ ದೊಡ್ಡದು, ಇಸ್ರೇಲ್ ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಬಹಳ ದೊಡ್ಡ ಭೂಮಿ ಇದೆ ಇರಾನ್ನಲ್ಲಿ. ಎಷ್ಟು ಒಂದು ಪರಮಾಣು ಬಾಂಬ್ ಸಾಕು ಇಸ್ರೇಲ್ ಸರ್ವನಾಶಕ್ಕೆ, ಒಂದೇ ಒಂದು ಬಾಂಬು. ಗತಿ ಏನು ಆಮೇಲೆ? ಅದಕ್ಕೆ ಇವರೇನು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಅವರು ಯುರೇನಿಯಮನ್ನೇ ನಾಶ ಮಾಡಿಬಿಟ್ರು ಅಂತ ಹೇಳದೇ ಇದ್ದರೂ ಕೂಡ ರೆಡಿಯಾಗೋಕ್ಕೂ ಅವಕಾಶ ಇರಬಾರ್ದು ಅವ್ರಿಗೆ. ಈಗ ಒಂದು ಬೆಟ್ಟಕ್ಕೆ ಹೊಡಿತಾರೋ, ಗುಡ್ಡಕ್ಕೆ ಹೊಡಿತಾರೋ, ಅದರ ಸಂಗ್ರಹದ ಮೇಲೆ ದಾಳಿ ಮಾಡ್ತಾರೋ, ಅದು ಯುರೇನಿಯಂ ರೀಚೇ ಆಗಲ್ವೋ ಇವರ ದಾಳಿ ಬೇರೆ ವಿಚಾರ. ಆ ಡ್ಯಾಮೇಜ್ ಮಾಡಿಬಿಟ್ರೆ ಪ್ರತಿ ದಾಳಿ ಮಾಡೋಕ್ಕೆ ಇರಾನ್ ಕೈಲಿ ಆಗಲ್ಲ, ಇಮಿಡಿಯೇಟಾಗಿ ರೆಡಿಯಾಗಿ. ಆ ಕಾರಣಕ್ಕೆ ಈ ದಾಳಿ ಆಗ್ತಿದೆ ಅಂತ ಕೂಡ ಒಂದಷ್ಟು ಮಾಹಿತಿ ಇದೆ. ಇಸ್ಫಹಾನ್ ಉಕ್ಕು ಸ್ಥಾವರಗಳ ಮೇಲೂ ಕೂಡ ಇಸ್ರೇಲ್ ವಾಯುದಾಳಿ ಮಾಡ್ತಾ ಇದೆ. ಎಲ್ಲಿಯೂ ಕೂಡ ರೆಡಿಯಾಗೋಕ್ಕೆ ಆಗಬಾರ್ದು ಅವ್ರಿಗೆ ಅಂತ ಕೈಗಾರಿಕಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ ಇಲ್ಲಿ. ಹಾಗಾಗಿ ಒಂದು ವೇಳೆ ಪರಮಾಣು ದಾಳಿ ಆದರೂ ಕೂಡ ಅದಕ್ಕೆ ಇರಾನ್ ಚೇತರಿಸ್ಕೊಳ್ಳೋಕೆ ಅವಕಾಶ ಇರಬಾರ್ದಲ್ಲಿ, ಅವರು ಪರಮಾಣು ದಾಳಿ ಮಾಡೋಕ್ಕೆ ಏನು ಉಳಿದಿರಬಾರ್ದು ಅಂಥೇಳಿ ಅವರುಗಳ ಮಿಲಿಟರಿ ನೆಲೆಗಳು ಯಾವ್ಯಾವುದಿದೆಯೋ, ಅಣುಬಾಂಬ್ ನೆಲೆಗಳು ಯಾವ್ಯಾವುದಿದೆಯೋ ಎಲ್ಲದರ ಮೇಲೂ ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದೆ.